ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಲಾಗ್. ಇದು ಫ್ರೈಡೇ ಲಾಗ್ ಆಗಿರುತ್ತೆ, ಮುಡುಕ್ತೊರೆ ಜಾತ್ರೆ ಲಾಗ್ ಆಗಿರುತ್ತೆ. ನಾವು ಬೆಂಗಳೂರಿಂದ 4:30ಗೆ ಮನೆ ಬಿಟ್ಟು 8:30ಗೆಲ್ಲ ನಮ್ಮ ಊರಿಗೆ ರೀಚ್ ಆದ್ವಿ. ನೆಕ್ಸ್ಟು ನಾನು ರೆಡಿಯಾಗಿ ಜಾತ್ರೆಗೆ ಬಂದ್ವಿ. ಫುಲ್ಲು ಕ್ರೌಡ್ ಇತ್ತು. ನೆಕ್ಸ್ಟ್ ಇಲ್ಲಿ ಹಣ್ಣು ಜವನನೂ ಸಹ ತೇರಿಗೆ ಎಸೆದ್ವಿ. ರಥ ಮಾತ್ರ ಎಳ್ದಿರಲಿಲ್ಲ, ಯಾಕಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಹಾಗಾಗಿ ನೆಕ್ಸ್ಟ್ ಅಲ್ಲಿನೆಲ್ಲ ಸುತ್ತಾಡಿಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ಪ್ರಸಾದನೂ ಸಹ ಸಿಕ್ತು, ಅದನ್ನು ಸಹ ಈಸ್ಕೊಂಡು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ವಾಪಸ್ ಮನೆಗೆ ಬಂದ್ವಿ. ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ಲು ಕ್ರೌಡ್ ಇತ್ತು. ಹಾಗಾಗಿ ನಾವು ಮೇಲ್ಗಡೆ ಹೋಗಿ ದರ್ಶನ ಮಾಡೋಕ್ಕಾಗಲಿಲ್ಲ. ಅದ್ರ ನೆಕ್ಸ್ಟ್ ಡೇ ಬಂದು ದರ್ಶನ ಮಾಡಿದ್ವಿ. ನೆಕ್ಸ್ಟು ಮನೇಲಿ ಸಹ ಧೂಪನೂ ಸಹ ಹಾಕಿದ್ವಿ. ಇದು ಬಂದು ಅದರ ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ಲಾಗ್ ಆಗಿರುತ್ತೆ. ನಾವು ಫ್ರೈಡೇ ಯಾವುದೇ ರೀತಿ ಹೊಳೆ ಹತ್ರ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಅಷ್ಟೊಂದು ಕ್ರೌಡ್ ಇತ್ತು. ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅದರ ನೆಕ್ಸ್ಟ್ ಡೇ ನಮ್ಮ ಹತ್ರನೇ ಊರು, ಮುಡುಕ್ತೊರೆ ಹತ್ರನೇ ಊರಿರೋದ್ರಿಂದ ಅದ್ರ ನೆಕ್ಸ್ಟ್ ಡೇ ಬಂದ್ವಿ. ನೋಡಿ ಹೊಳೆ ಹತ್ರ ಎಷ್ಟು ಗಲೀಜು ಮಾಡಿದ್ದಾರೆ. ಹೊಳೆ ಹತ್ರ ಬಂದು ಸ್ವಲ್ಪ ಆಟ ಆಡಿಕೊಂಡು, ಹಸ್ಬೆಂಡ್ಗೆ ಬೋಟಲ್ಲಿ ಹೋಗಬೇಕು ಅಂತ ಆಸೆ ಇತ್ತು. ಹೋಗೋಣ ಅಂತ ಕರೆದ್ರು, ನಾನು ಬೇಡ ಅಂತಂದೆ. ಯಾಕಂದರೆ ನಾವು ಇಲ್ಲೆಲ್ಲ ಆಟ ಆಡಿಕೊಂಡು ಮನೆಗೆ ಹೋಗೋ ತನಕ ಫುಲ್ ಲೇಟ್ ಆಗಿಬಿಡುತ್ತೆ, ಬೇಡ ಅಂತಂದೆ. ಇನ್ನೊಂದು ನೆಕ್ಸ್ಟ್ ಟೈಮ್ ಬಂದಾಗೆ ಆಡೋಣ ಅಂತ ಅಂದ್ಕೊಂಡು ಬಂದ್ಬಿಟ್ವಿ. ನೆಕ್ಸ್ಟ್ ಇಲ್ಲಿ ದೇವ್ರ ದರ್ಶನ ಮಾಡೋಕ್ಕಂತ ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ದೀವಿ. ಇದು 101 ಮೆಟ್ಲಿದೆಯಂತೆ, ನನಗೆ ಗೊತ್ತಿಲ್ಲ, ಹಸ್ಬೆಂಡ್ ಹೇಳಿದ್ರು. ಹತ್ತೋ ತನಕ ತುಂಬಾ ಸುಸ್ತಾಗಿ ಹೋಗ್ಬಿಡ್ತು. ಇದಕ್ಕೆ ಬೇರೆ ರೂಟು ಇದೆ, ಡೈರೆಕ್ಟು ಗಿರಿ ಮೇಲ್ಗಡೆನೇ ಬಸ್ಸು ಮತ್ತು ಸ್ಕೂಟರ್ ಬೈಕ್ ಎಲ್ಲ ಹೋಗೋ ಫೆಸಿಲಿಟೀಸ್ ಮಾಡಿದ್ದಾರೆ. ಆದರೆ ಹಸ್ಬೆಂಡು ಈ ಕಡೆಯಿಂದನೇ ಹೋಗೋಣ, ದೇವ್ರ ದರ್ಶನ ಈ ಕಡೆಯಿಂದನೇ ಮಾಡೋಣ ಮೆಟ್ಲು ಹತ್ಕೊಂಡೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಹೋದ್ವಿ. ಅಲ್ಲಿ ನಿಂತ್ಕೊಂಡ್ವಿ. ಫುಲ್ಲು ಕ್ರೌಡ್ ಇತ್ತು. ನೋಡಿ ವ್ಯೂ ಮಾತ್ರ ಸಖತ್ತಾಗಿತ್ತು. ಮಾತ್ರ ಸನ್ಸೆಟ್ ಆಗ್ತಾಯಿತ್ತು. ಆ ಹೊಳೆ ಮತ್ತು ಆ ಸನ್ಸೆಟ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಇವತ್ತು ಸಹ ಕ್ರೌಡ್ ಇತ್ತು. ಸರಿ ಆಗಲಿ ಅಂದ್ಬಿಟ್ಟು ನಾವು ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನನೂ ಸಹ ಮುಗಿಸ್ಕೊಂಡ್ವಿ. ಅಲ್ಲಿ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ರಥನೂ ಸಹ ಎಳಿಲಿಲ್ಲ, ಅಲ್ಲೇ ಇತ್ತು. ಸರಿ ಅಂದ್ಬಿಟ್ಟು ಅಲ್ಲಿ ಮೂಲ ವಿಗ್ರಹದ ಫೋಟೋ ತೆಗಿಯೋಗಿಲ್ಲ ಅಂತ ಹೇಳಿದರು. ಸರಿ ಬೇಡ ಅಂತ ಅಂದ್ಬಿಟ್ಟು ನಾನು ತಗೊಳ್ಳಿಲ್ಲ. ನೋಡ್ವಿ ಫೈನಲಿ ದರ್ಶನ ಮಾಡಿಕೊಂಡು ವಾಪಸ್ ಬಂದ್ವಿ. ಗಿರಿಯಿಂದ ಕೆಳಗಡೆ ಬರೋ ಅಷ್ಟರಲ್ಲಿ ಸಂಜೆ ಆಗೋಯಿತು. ಅಲ್ಲೇನಾದ್ರು ಪರ್ಚೇಸ್ ಮಾಡೋಣ ಅಂತ ಹೋದ್ವಿ. ಬಟ್ ನನಗೇನು ಅಷ್ಟೊಂದು ಲೈಕ್ ಆಗಲಿಲ್ಲ ಐಟಮ್ಸ್ಗಳೆಲ್ಲ, ಯಾಕಂದರೆ ಫಿಕ್ಸ್ಡ್ ರೇಟ್ ಹೇಳ್ತಾಯಿದ್ರು. ಬೇಡ ಅಂತ ಅಂದ್ಬಿಟ್ಟು ನಾನೇನು ಅಷ್ಟೊಂದು ತಗೊಳ್ಳಿಲ್ಲ. ಒಂದು ಪ್ಯಾನ್ ಮತ್ತು ಒಂದು ಒಗ್ಗರಣೆ ಹಾಕೋ ಒಂದು ಪ್ಯಾನನ್ನು ತೊಗೊಂಡ್ವಿ ಅಷ್ಟೇ. ನೈಟಲ್ಲಿ ಲೈಟಿಂಗ್ಸ್ ಎಲ್ಲ ಈ ರೀತಿ ಅರೇಂಜ್ಮೆಂಟ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಇನ್ನೊಂದು ಸ್ವಲ್ಪ ಅಲ್ಲೇ ಇರೋಣ ಅಂತಲೇ ಅಂದ್ಕೊಂಡ್ವಿ. ಆಮೇಲೆ ಲೇಟ್ ಆಗಿಬಿಡುತ್ತೆ ಮನೆಗೆ ಹೋಗೋದು ಅಂದ್ಬಿಟ್ಟು ವಾಪಸ್ ಮನೆಗೆ ಬಂದ್ವಿ. ಇವತ್ತಿನ ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.